ಹೆಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಸೊ ಇವತ್ತಿನ ಟಾಪಿಕ್ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ ಅನ್ಕೋತೀನಿ. ನನ್ನ ತಮ್ಮನೇಲಿ ನೋಡಿದ್ರೆ ಹೌದು, ದಪ್ಪ ಐಬ್ರೋಸ್ನ ಹೇಗೆ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಖಂಡಿತ ನನ್ನ ಹುಬ್ಬು ನೋಡಿದ ತಕ್ಷಣ ನೀವು ಅನ್ಕೋಬೋದು ಇವಳು ಏನಪ್ಪ ಹೇಳ್ಕೊಡ್ತಾಳೆ, ಇವಳು ಎಷ್ಟು ಸಣ್ಣಗಿದೆ ಅಂತ. ಹೌದು, ನಂದು ಚಿಕ್ಕದ್ರಿಂದನೂ ನನ್ನ ಹುಬ್ಬು ಹಿಂಗೇ ಇರೋದು. ನನ್ನ ಮಗಳು ಹುಟ್ಟಿದಾಗ ಕೂಡ ಅವಳ ಹುಬ್ಬು ಹಂಗೇ ನನ್ನ ಥರನೇ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ. ಸೊ ಹಾಗಾಗಿ ನಾನು ತುಂಬ ಹೋಮ್ ರೆಮಿಡೀಸ್ನೆಲ್ಲ ಸರ್ಚ್ ಮಾಡಿ ಅವಳಿಗೆ ಅಪ್ಲೈ ಮಾಡೋಣ, ಚಿಕ್ಕದ್ರಿಂದನೇ ಅವಳು ಹುಬ್ಬು ದಪ್ಪ ಆಗಲಿ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಹೋಮ್ ರೆಮಿಡಿ ನಂಗೆ ತುಂಬ ಇಷ್ಟ ಆಯಿತು. ಅವಳಿಗೆ ಆ್ಯಕ್ಚುಲಿ ಡೈಲಿ ಅಪ್ಲೈ ಮಾಡ್ತಾ ಇದ್ದೀನಿ, ಪರವಾಗಿಲ್ಲ, ರಿಸಲ್ಟ್ ಚೆನ್ನಾಗಿದೆ. ಅವಳ ಐಬ್ರೋಸ್ನ ಇವಾಗ ನಿಮಗೆ ತೋರಿಸ್ತೀನಿ, ತುಂಬ ದಪ್ಪ ಬಂದಿದೆ. ಸೊ ಹಾಗಾಗಿ ಹೆಣ್ಮಕ್ಳಿರೋ ತಾಯಂದಿರಿಗೆ ಇದಂತೂ ತುಂಬ ಯೂಸ್ಫುಲ್ ಆಗುತ್ತೆ. ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ಖಂಡಿತ ಏನಿಲ್ಲ ಅಂದರೂ 1-2-3 ಮಂತ್ಸು ಟ್ರೈ ಮಾಡಿದ್ರೆ ಮಾತ್ರ ನಿಮಗೆ ಗೊತ್ತಾಗೋದು, ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ಇದು ಹೇಗೆ ವರ್ಕೌಟ್ ಆಗುತ್ತೆ ಅಂತ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈಗ ಆಲ್ರೆಡಿ 9 o'clock ಆಯಿತು, ಅವಳು ಮಲಗಿದ್ದಾಳೆ. ಅವಳು ಮಲಗಿರೋ ಟೈಮಲ್ಲಿ ಯಾವಾಗಲೂ ಅವಳು ನೇಪಿಸಿ ಅದನ್ನ ಹಚ್ಕೊಡ್ತಾ ಇರ್ತೀನಿ. ಅದನ್ನು ಹೇಗೆ ಮಾಡ್ಕೊಳ್ಳೋದು? ಸಿಂಪಲಾಗಿ 2 ಇಂಗ್ರೀಡಿಯೆಂಟ್ಸ್ ಸಾಕು, ಒಂದು ಕ್ಯಾಸ್ಟರ್ ಆಯಿಲ್, ಇನ್ನೊಂದು ಆನಿಯನ್. ಓಕೆನಾ? ಇದನ್ನು ಹೇಗೆ ಮಿಶ್ರಣ ಮಾಡಿಕೊಂಡು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಶುರು ಮಾಡೋಣ. ಸೊ ಗೈಸ್, ಮೊದಲನೇದಾಗಿ ನಮಗೆ ಬೇಕಾಗಿರೋದು ಕ್ಯಾಸ್ಟರ್ ಆಯಿಲ್. ನೀವು ಹರಳೆಣ್ಣೆ ಅಂತ ಹೇಳ್ತೀರಾ ನೋಡಿ, ಆ ಹರಳೆಣ್ಣೆ. ಇದು ಎಲ್ಲ ಮಾಮೂಲಿ ದಿನಸಿ ಅಂಗಡಿಗಳಲ್ಲೂ ನಿಮಗೆ ಸಿಗುತ್ತೆ. ಅದು ಕಮ್ಮಿ ರೇಟು ಇರುತ್ತೆ. ಇದನ್ನು ನೀವೇನು ಸ್ವಲ್ಪ ಒಂದೊಂದು ಡ್ರಾಪ್ ತಾನೇ ಯೂಸ್ ಮಾಡೋದು, ಅದು ತೊಗೊಳ್ಳಿ. ಒಂದು ಕ್ಯಾಸ್ಟರ್ ಆಯಿಲ್ನ ತೊಗೊಳ್ಳಿ, ಹರಳೆಣ್ಣೆ, ಹಾಗೆಯೇ ಒಂದು ಆನಿಯನ್ ಏನು ಬೇಡ, ಒಂದು ಚೂರು ಸಾಕು. ಚೂರನ್ನ ಕೆಚ್ಚಿಬಿಟ್ಟು ಅದರದ್ದು ರಸ ತೊಗೊಂಡ್ರೆ ಸಾಕು. ನಾನಿಲ್ಲಿ ಅದನ್ನು ಜಜ್ಜಿ ಸ್ವಲ್ಪ ರಸ ತೊಗೊಂಡಿದ್ದೀನಿ. ನೈಟು ಡೈಲಿ ಒಂದು ಸ್ವಲ್ಪ ಆನಿಯನ್ ತೆಗೆದಿಟ್ಟಿರ್ತೀನಿ ಅಡುಗೆ ಮಾಡುವಾಗ. ಅದನ್ನು ಕೆಚ್ಕೊಂಡು ನಾನು ಅದರಲ್ಲಿ ರಸ ತೊಗೋತೀನಿ. ಓಕೆನಾ? ರಸ ತೊಗೊಂಡು ಆ ರಸಕ್ಕೆ ನಾನು ಅದಕ್ಕೆ ಸ್ವಲ್ಪ ಹರಳೆಣ್ಣೆನ ಮಿಕ್ಸ್ ಮಾಡ್ಕೋತೀನಿ. ಓಕೆ, ಈ ರೀತಿ ಮಿಶ್ರಣ ಮಾಡಿಕೊಂಡು ಹರಳೆಣ್ಣೆ ಮತ್ತು ಈರುಳ್ಳಿ ರಸನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಿಮ್ಮ ಮಗು ಹುಬ್ಬಿರುತ್ತಲ್ಲ, ಆ ಹುಬ್ಬಿಗೆ ನೀಟಾಗಿ ಮಸಾಜ್ ಮಾಡ್ತಾ ಬನ್ನಿ. ಓಕೆನಾ? ಜಾಸ್ತಿ ಉಜ್ಜೋಕ್ಕೆ ಹೋಗಬೇಡಿ. ಜಸ್ಟ್ ಮಲ್ಗೋಕ್ಕಿಂತ 1/2 hour ಮುಂಚೆ ನೀಟಾಗಿ ಅದನ್ನು ಮಾಲಿಷ್ ಮಾಡಿ. ಓಕೆನಾ? ನೀವು ಅಪ್ಲೈ ಮಾಡ್ಬೋದು, ಮಕ್ಳಿಗೂ ಅಪ್ಲೈ ಮಾಡ್ಬೋದು. ಓಕೆನಾ? ಇದನ್ನು ರೆಗ್ಯುಲರಾಗಿ ಮಾಡೋದ್ರಿಂದ ಏನಾಗುತ್ತೆ, ಹುಬ್ಬು ತುಂಬ ದಪ್ಪ ಬರುತ್ತೆ. ನಾನು ಅವಳದು ಬಿಫೋರ್ ನಿಮಗೊಂದು ಇಮೇಜದ್ದು ತೋರಿಸ್ತೀನಿ, ಅವಳ ಹುಬ್ಬು ಹೇಗಿತ್ತು ಅಂತ. ಖಂಡಿತ ರಿಸಲ್ಟ್ ಅಂತೂ ತುಂಬ ಚೆನ್ನಾಗಿದೆ. ನಿಮ್ಮ ಮಕ್ಕಳು ಯಾರಿಗೆಲ್ಲ ಹುಬ್ಬು ಸ್ವಲ್ಪ ಕಮ್ಮಿ ಇದೆ ಅನಿಸುತ್ತೆ, ಇವಾಗಲೇ ಅದನ್ನು ಅಪ್ಲೈ ಮಾಡಿ. ಯಾಕಂದರೆ ಒಂದು ಹೆಣ್ಣಿಗೆ ಕಣ್ಣು ಸುಂದರವಾಗಿ ಕಾಣಬೇಕಂದ್ರೆ ಹುಬ್ಬು ಕೂಡ ತುಂಬ ಮುಖ್ಯ. ಯಾಕಂದರೆ ಅದು ನಮಗೆ ಇವಾಗ ಅನುಭವ ಆಗ್ತಿದೆ. ನಮಗೂ ಸ್ವಲ್ಪ ಚಿಕ್ಕದ್ರಿಂದ ನೀಟಾಗಿ ಹಾಕಿದ್ದಿದ್ರೆ ನಮ್ಮ ಹುಬ್ಬು ಚೆನ್ನಾಗಿರ್ತಿತ್ತಲ್ವ ಅಂತ ಫೀಲ್ ಆಗುತ್ತೆ ಯಾವಾಗಲೂ. ನನಗೆಲ್ಲರೂ ಕಾಂಪ್ಲಿಮೆಂಟ್ ಮಾಡೋದಷ್ಟೇ, ನಿಮ್ಮ ಮುಖದಲ್ಲಿ ನಿಮ್ಮ ಹುಬ್ಬು ಚೆನ್ನಾಗಿಲ್ಲ ಅಂತ ಹೇಳ್ತಾ ಇರ್ತಾರೆ. ಸೊ ಆ ಫೀಲ್ ನನ್ನ ಮಗಳಿಗೆ ಬರಬಾರ್ದು ಅಂತ ನನಗೆ ಅನಿಸಿ ನಾನು ಅವಳಿಗೆ ಅದನ್ನು ಇವಾಗ ಚಿಕ್ಕದ್ರಿಂದನೇ ಟ್ರೈ ಮಾಡ್ತಾಯಿದ್ದೀನಿ. ಬಟ್ ರಿಸಲ್ಟ್ ಅಂತೂ ಸೂಪರಾಗಿದೆ. ಸೊ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಮೊದಲನೇ ಬಾರಿ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಯೂಸ್ಫುಲ್ ಅನಿಸಿದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.